ವೆಲ್ಕಮ್ ಬ್ಯಾಕ್ ಟು ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ ಅಂತ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮತ್ತು ನನ್ನ ಫ್ರೆಂಡು ನಮ್ಮ ಹಸ್ಬೆಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ರೆಡಿಯಾಗಿ ಬರ್ತೀನಿ ನಿಮ್ಮ ಮುಂದೆ. ಇನ್ನೂ ದೀಪ ಹಚ್ಬಿಟ್ಟು ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೊರಡ್ತೀವಿ. ಸೊ ನನ್ನ ಫ್ರೆಂಡು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾಳೆ. ಬಂದಮೇಲೆ ಹೊರಡೋದು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ ಇವತ್ತು ನಮ್ಮೂರಲ್ಲಿ ಎಲೆಕ್ಷನ್ ನಡೀತಿದೆ. ಕುರುಬ್ರು ಸಂಘ ಅಂತ ತಾಲೂಕ್ ಪಂಚಾಯತು. ಸೊ ಮದ್ದೂರಲ್ಲಿ ಹೋಟ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಹೋಗೋದು ವಿಡಿಯೋ ಕ್ಯಾಪ್ಚರ್ ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋನ ಕೊನೆವರೆಗೂ ನೋಡ್ತಾಯಿರಿ. ಟಾಟಾ, ಬಾಯ್ ಬಾಯ್. ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಎಲ್ಲ ರೆಡಿಯಾಗಿ ಕೆಳಗಡೆ ಹೊರಡೋಣ ಅಂತ. ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾಯಿತು. ನಮ್ಮ ಯಜಮಾನ್ರು ಕಾರು ಇನ್ನೂ ತಂದಿರಲಿಲ್ಲ ಮನೆ ಹತ್ರ. ಸೊ ನಾವೇ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಕಬ್ಬಾಳು ಕಬ್ಬಾಳಿಂದ ಮೊತ್ತಮುರ ಹುಡ್ಕೊ ಮಾಡ್ಕೊಂಡು ಡೈರೆಕ್ಟ್ ಬೆಂಗಳೂರು. ನಾವು ಈಗ ಆನ್ ದ ವೇ. ಯಾವುದು ಮೈಸೂರು ಟೋಲ ಬಿಟ್ಟಿದ್ದು ಕಡಲೆಕಾಯಿ ಚೆಲ್ದಲ್ಲ ದನ ಟೈಮ್ ಆಗಿತ್ತು ಅಂತ. ಸೊ ಮೈಸೂರು ಟೋಲ್ ಮೇಲೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 1 o'clock ಮೇಲಾಗಿದೆ. ಮಳೆ ಹನಿ ಆಗ್ತಾ ಇದೆ. ಮದ್ದೂರ್ ಹತ್ರ ಬಂದ್ವಿ ಅಲ್ಲ, ಇನ್ನೊಂದು 5 minutes ಬೋಟ್ ಹಾಕೋದ್ರ ಹತ್ರ ಹೋಗ್ತೀವಿ. ಕ್ರೀಡಾ ಬಳಗ ಇಲ್ಲೇ ಅದನ್ನ ಕ್ರೀಡಾ ಬಳಗ ಯಾವ್ದಾಯ್ತು ನನಗೆ ಅದಿಯಾ ಎಲ್ಲ ವೋಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ವೋಟ್ ಮಾಡಿ ಹೊರಡ್ತಾ ಇದ್ದೀವಿ. ಸೊ 9 ಜನ ಇದ್ದರು, 8 ಜನಕ್ಕೆ ವೋಟ್ ಮಾಡಿದ್ದೀವಿ. ಸೊ 8 ಜನಕ್ಕೆ ಮಾಡಿದ್ದೀವಿ. ನಿಂಗೆ ಅಲ್ಲಿ ಇಟ್ಕೊಳಕ್ಕೆ ಬರ್ತಾಯಿಲ್ಲ. ನಾನು ತೋರಿಸ್ದೆ, ನಮ್ಮ ಹಕ್ಕು. ಓಕೆ, ನಮಗೆ ಕಾಂಪೋಸಿಷನ್ ಅಂದ್ಬಿಟ್ಟು ಎಷ್ಟು ಕೊಟ್ಟು ಬೇಡ ಬಿಡಿ. ಸೊ ವೋಟ್ ಮಾಡಿದ್ದೀವಿ, ಒಳ್ಳೆಯವ್ರಿಗೆ ವೋಟ್ ಮಾಡಿದ್ದೀವಿ. ಅದು ಅವ್ರ ಕೈಲಿರುತ್ತೆ ಏನು ಅಂತ ಅಷ್ಟೇ. ಇವಾಗ ನಮ್ಮ ಊರಿಗೆ ಹೋಗ್ತೀವ. ನಮ್ಮ ಊರಿಗೆ ಹೋಗಿ ಆಮೇಲೆ ಕಬ್ಬಾಳಿಗೆ ಹೋಗೋಣ ಅಂತ ಇದ್ದೀವಿ. ಯಾಕಂದರೆ ಮಧ್ಯಾಹ್ನ 3:45 ಆಗ್ತಾಯಿದೆ. ಸೊ ಊಟ ಮಾಡಿಕೊಂಡು ಆಮೇಲೆ ಕಬ್ಬಾಳಿಗೆ ಹೋಗೋಣ ಅಂತ ಇದ್ದೀವಿ. ಈಗ ಡೈರೆಕ್ಟು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಊರಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಮಾಡ್ರಿ. ಬಾಯ್. ಬಂದ್ವಿ ನಮ್ಮ ಮನೆಗೆ. ಕರೆಕ್ಟಾಗಿ ಇಲ್ಲಿಗೆ ಬರೋದಕ್ಕೆ ವಿಡಿಯೋ ಮಾಡ್ತೀವಿ. ಅಲ್ಲಿ ಮತ್ತೆ ಹೋಗ್ತೀನಿ, ಅದಾರಲಿ ಅಂತ. ಊರ ಕಡೆ ಮಳೆ ಮತ್ತು ಚಳಿ ತುಂಬ ಜಾಸ್ತಿ ಇತ್ತು. ಸೊ ಏನು ಇದು ಅಡುಗೆ ಮಾಡೋದು ಅಂದ್ಬಿಟ್ಟು ಇಡ್ಲಿ ಮತ್ತು ಚಟ್ನಿನ ಬಿಸಿ ಬಿಸಿ ಮಾಡಿಕೊಟ್ಟಿದ್ರು. ತಿನ್ಕೊಂಡು ಹೊರಟ್ವಿ ಕಬ್ಬಾಳ ಕಡೆ. ಈಗ ಟೀ ಕೊಟ್ಟರು, ಕುಡ್ಕೊಂಡು ಕಬ್ಬಾಳಿಗೆ ಹೋಗ್ತಾ ಇದ್ದೀವಿ. ಹೌದಾ? ಯಾರು ಅಭಿ ಹೋಯ್ತಾರಲ್ಲ? ನೆನಪು ಸಮಾಚಾರ
ಇವ್ರು ಯಾವ ಮಿಸಸ್ ಅವರು ಬತ್ತಿದ ಸರ್ ಹೋಗಿದ್ದಾರೆ. ಈಗ ಈಗ ಕಬ್ಬಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಏನಾದರೂ ಮಾತಾಡ್ಬೋದಿತ್ತಲ್ವ ರೀ, ಸುಮ್ಮನೆ ಬರೀ ಎಲ್ಲಿ ಲೊಕೇಶನ್ ಇರುತ್ತೋ ಅಲ್ಲೋ ವಿಡಿಯೋ ಮಾಡ್ಕೊತೀನಿ, ಇದು ಮಾಡ್ತೀನಿ ಅಷ್ಟೇ. ಹಾಂ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಅತ್ತೆ ತಾವು ವೀಡಿಯೋ ಮಾಡೋಕ್ಕೆ ಒಂಥರ ಮುಜುಗರ, ಅದೇ ಗೊತ್ತಿಲ್ಲದೇ ಹಂಗೆ ಮಾಡಿದ್ದೀನಿ. ಸ್ವಲ್ಪ ಅತ್ತೆ ಅಂದರೆ ರೆಸ್ಪೆಕ್ಟ್ ಅನ್ನೋದು, ಭಯ ಅನ್ನೋದು ಇರುತ್ತಲ್ಲ, ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಲ್ಲ. ಊರಿಗೆ ಬಂದರೆ ಅವ್ರೇನು ಅನ್ನಲ್ಲ, ನಮಗೆ ಒಂಥರ ಮುಜುಗರ ಆಗುತ್ತೆ ಮಾಡೋಕ್ಕೆ ವೀಡಿಯೋ. ಸಕ್ಕಳಾಗಿ ಮಾತಾಡ್ತಾರೆ ನಮ್ಮ ಅಕ್ಕ ಮಗಳು. ನೋಡಿ ಫ್ರೆಂಡ್ಸ್, ಆಕ್ಚುಲಿ ಫ್ರೆಂಡ್ಸ್ ಅದು ಅವ್ನಿಗೆ ಯಾರಿಂದ ಬಂದಿರೋದಂದ್ರೆ ಇವ್ರ ಫ್ಯಾಮಿಲಿಯಿಂದ ಬಂದಿರೋದು. ಎಂಟೈರ್ ಫ್ಯಾಮಿಲಿ ಎಲ್ಲ ಎಲ್ಲರೂ ಯಾವ ಜನ ಇರಲಿ, ಯಾವ ಜಾತ್ರೆ ಯಾರು ಸತ್ತೋಗಿರೋ ಸೆಲ್ಫಿ ತಗೋತಾರೆ ಅಂತ ಫ್ಯಾಮಿಲಿ. ನೋಡಿ ಫ್ರೆಂಡ್ಸ್, ನಾವು ನಿಮಗೋಸ್ಕರ ಮನೋರಂಜನೆ ಮಾಡಿದ್ರೆ ಯಾವ ಥರ ತುಂಬ ಆಡ್ಕೊಂಡಿದ್ದಾರೆ. ಇರಲಿ, ಇವಾಗ ನಾವು ಕಬ್ಬಾಳಿಗೆ ಹೋಗಿ ಹಂಗೆ ಇವ್ರ ಅಪ್ಪವ್ರ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಟೈಮ್ ಇದ್ದರೆ ಹೋಗ್ತೀವಿ. ಯಾವ್ದು ನೋಡಿ ನಾನು ಅಂತ ಮಾಡಾಗೆಲ್ಲ ಮಾತಾಡ್ತೀನಿ ಸರ್, ಈಗ ಮುಂದೆ ಮಾತಾಡ್ತಾರೆ ಅಂಥವನ್ನೆಲ್ಲ ಕಟ್ ಮಾಡ್ತೀನಿ ನಾನು, ಅದು ಮಾತ್ರ ಹಾಕೊಂತೀನಿ. ಹೋಯ್ತಾ ದೇವಸ್ಥಾನಕ್ಕೆ ಸರಿ ಸರಿ ನಾವು ಅಲ್ಲಿ ಸಿಗೋಣ. ಏನೋ ಒಂಥರ ಹೆಂಗೆ ಅಂದರೆ ನಾನು ಅವಳು ಟ್ರೂ ಆಗಿ ಮಾತಾಡ್ತಾಳೆ. ವಿಡಿಯೋಗಳು ತುಂಬ ಇಷ್ಟ, ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀನಿ ಸೋನಗೌಡಗೆ. ಇಲ್ಲೇ ನಮ್ಮೂರ ಪಕ್ಕನೇ ಅವ್ರು ಇರೋದು. ಮದ್ದು ರೋಡ್ ಮುಗಿಸ್ಕೊಂಡು ಹೆಂಗೆ ನಮಗೆ ಕಡೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀನಿ ನಾನು. ಅಲ್ಲಲ್ಲ ಮದ್ದು ದೊಡ್ಡ ಹೋಗ್ಬೇಕು, ಹೆಂಗೆ ತಾನು ಹೋಗ್ಬೇಕು. ನನಗೆ ಶೋನು ಶ್ರೀನಿವಾಸ್ ಅಂದರೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂದರೆ ಜನಕ್ಕೆ ಯಾರು ಇಷ್ಟಪಡ್ತಾರೋ ಇಲ್ವೋ, ನನಗಂತೂ ಅವ್ರ ಬಿಹೇವಿಯರ್ ಆಗಲಿ, ಅವರು ಇನ್ನೋಸೆನ್ಸ್ ಆಗಲಿ ಒಂಥರ ಲೈಕ್ ಆಗುತ್ತೆ. ಒಳ್ಳೆತನ ಇದೆ, ಬಟ್ ಯಾರು ಗುರ್ತಿಸ್ತಾ ಇಲ್ಲ. ಅವ್ರದ್ದೇನು ನೆಗೆಟಿವ್ ಇದೆ ಅದನ್ನ ಮಾತ್ರ ಎತ್ತು ತೋರಿಸ್ತೀರ. ಸೊ ಸೋನು ಗೌಡ ತುಂಬ ಪಾಸಿಟಿವ್ ಆಗಿ ತುಂಬ ಒಳ್ಳೆ ಕೆಲಸಗಳು ಕೂಡ ಮಾಡ್ತಿದ್ದಾರೆ. ನೋಡಿ ಸಪೋರ್ಟ್ ಮಾಡಿ. ನನಗಂತೂ ನಾನು ಅವ್ರಿಗೆ ಸಪೋರ್ಟ್ ಅಂತ ತುಂಬ ಯಾವಾಗಲೂ ಇರುತ್ತೆ. ನಾನು ಮಾಡ್ತಾ ಇದ್ದೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ವಾವ್, ಸ್ಮೋಕ್ ನೋಡು ನೈನಾ ಬೆಟ್ಟದು. ದೇವರು ಫಸ್ಟ್ ಬೆಟ್ಟದ ಮೇಲೆ ಇತ್ತಂತೆ. ಆ ಬೆಟ್ಟದ ಮೇಲೆ ಯಾರೋ ಒಬ್ಳು ಮೊಗೆ ಎತ್ಕೊಂಡು ಬೆಟ್ಟದ ಇರೋ ಸಾಕಪ್ಪ. ವಾವ್, ದೇವಸ್ಥಾನ ಏನು ಜನ ಅವರೇ. ಎಲ್ಲೂ ಇದೆ. ಎಷ್ಟು ಜನ ಅಂದರೆ ಅಮಾವಾಸ್ಯೆ ಬೇರೆ ಮತ್ತು ಲಕ್ಷದೀಪ ಏನೋ ಅಣಿಸೋದಿತ್ತು. ಸೊ ಕಬ್ಬಾಳ ಟೆಂಪಲಲ್ಲಿ ಜನ ತುಂಬ ಅಂದರೆ ತುಂಬ, ಅದರಲ್ಲೂ ಬೇರೆ ಮಳೆ ಬೇರೆ ತುಂಬ ಇತ್ತು. ಕಬ್ಬಾಳ ಬೆಟ್ಟದ ಮೇಲೆ ನೋಡಿ ಎಷ್ಟು ಸ್ಮೋಕು, ಮಳೆಗೆ ಸಖತ್ತಾಗಿತ್ತು ವ್ಯೂ ಪಾಯಿಂಟ್ ಅಂತೂ. ಕಬ್ಬಾಳಮ್ಮಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ದೊಡ್ಡ ಹಾರನ ತೊಗೊಂಡ್ವಿ. ಹಾಗೆ ಪೂಜೆ ಸಾಮಾನು ಮತ್ತು ಹಾರನ ತೊಗೊಂಡು ಹೊರಡೋಣ ಅಂತ ಹೋಗ್ತೀವಿ. ಮಳೆ, ನಾವು ದೇವಸ್ಥಾನದ ಹತ್ರ ಹೋದಾಗ ಮಳೆ ಫುಲ್ ಜೋರು ಬಂದು ನಿಂತಿತ್ತು. ಹಾಗೆ ಹನಿ, ಸಣ್ಣ ಹನಿ ಆಗ್ತಾಯಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಮಳೆ ಹೇಗಾಗುತ್ತೆ ಅಂದರೆ ನೀವೇ ನೋಡಿ. ಹಿಡ್ಕೊ ನೀನು, ಯಾರಾದ್ರೇನು. ಚೆನ್ನಾಗಿರೋಂಥರ ಮಳೆಯಲ್ಲಿ ಪೂಜೆ ಮಾಡಿಸೋದು ಅಲ್ವಾ. ದೇವರಿಗೆ ಫುಲ್ ದೊಡ್ಡ ಹಾರ. ಸೊ ಇವತ್ತು ಹಾಕ್ತಾರಲ್ಲ ದೇವರಿಗೆ, ದೇವರಿಗೆ ಗಾಡಿ. ಸೊ ದರ್ಶನ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಸಣ್ಣ ಹನಿ ಹನಿ ಆಗ್ತಾ ಎಷ್ಟು ಜೋರಾಗುತ್ತೆ ನೋಡಿ. ಜನ ರಶ್ ಇರೋದ್ರಿಂದ ಬೇಗ ಬೇಗ ಕಳಿಸ್ತಿದ್ರು. ಸೊ ತಾಯಿ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಅಲ್ಲಿ ಇನ್ನೊಂದು ದೇವ್ರು ಸಿಗುತ್ತೆ. ಸೊ ಅದಕ್ಕೂ ಮಂಗಳಾರತಿ ತೊಗೊಂಡು ಹಾಗೆ ಕಾಣಿಕೆನ ಸಲ್ಲಿಸೋಣ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಏನು ಒಳ್ಳೇದಾಗಬೇಕು ಅನ್ನೋದನ್ನ ಬೇಡ್ಕೊಂಡು, ಸೊ ಅಲ್ಲಿರೋ ಉಂಡಿಗೆ ನಾವು ಕಾಣಿಕೆನ ಸಲ್ಲಿಸ್ತೀವಿ. ನೋಡಿ ನೀವೇ ಹಾಗೆ ಏನೇ ಒಂದು ನಿಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಆ ತಾಯಿಗೆ ನಿಮ್ಮ ಕೈಲಾದಷ್ಟು ಕಾಣಿಕೆನ ಹಾಕಿ
ಹಾಗೆ ಫೋಟೋಸು ವಿಡಿಯೋಸ್ನ ತೊಗೊತಾ ಇದ್ವಿ. ಹೊರಗಡೆ ಬಂದ್ವಿ, ಏನು ಜೋರು ಮಳೆ ನೋಡಿ ಮಸ್ತಾಗಿತ್ತು ಮಾತ್ರ. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಳೇಲೂ ಕೂಡ ಫೋಟೋಸ್ನ ತೊಗೊಂಡ್ವಿ. ಬರೀ ಬಸ್ಸನಾಗ ಹೋಯ್ತೈತಿ. ಆಯ್ತು ಸರ್, ನೀವು ಇರೋದು ಯಾಕೆ? ದೇವಸ್ಥಾನದಿಂದ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕೋರ ಮನೆಗೆ ಹತ್ರ ಇತ್ತು. ಸೊ ಅಲ್ಲೇ ಹೋಗಿದ್ವಿ. ಹೆಂಗಿದ್ರು ಇಲ್ಲೇ ಹತ್ರ ಬಂದಿದ್ದೀವಲ್ವ, ಯಶುನ ನೋಡಿಕೊಂಡು ಹೋಗೋಣ, ಮತ್ತು ನಮ್ಮ ಅಕ್ಕಂಗೂ ಹುಷಾರಿರಲಿಲ್ಲ. ಸೊ ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ದೇವ್ರ ಪ್ರಸಾದನ ತೊಗೊಂಡು ಅಕ್ಕೋರ ಮನೆಗೆ ಬಂದಿದ್ವಿ. ನಮ್ಮ ಯಜಮಾನ್ರವ್ರ ಅಕ್ಕೋರ ಊರಿಗೆ ಬಂದಿದ್ದೀವಿ. ನಮ್ಮ ಅಕ್ಕೋರ ಊರಲ್ಲಿ ಇದೊಂದು ವೀಡಿಯೋ ತೋರಿಸಿರಲಿಲ್ಲ. ರೇಷ್ಮೆ ಹುಳನೂ ಬೆಳೀತಾರೆ. ಸೊ ನೀವೇ ನೋಡಿದ್ವಿ. ನೆಕ್ಸ್ಟ್ ಅಕ್ಕವನ್ನ ನೋಡಿಕೊಂಡು ನಮ್ಮ ಮನೆಗೆ ಬಂದ್ವಿ. ಬಂದ ತಕ್ಷಣ ನಮ್ಮ ಅತ್ತೆ ಬಿಸಿ ಬಿಸಿ ಮುದ್ದೆ ಹಾಗೆ ಮಟನ್ ಸಾಂಬಾರು ಚಿಕನ್ ಫ್ರೈನ ಮಾಡಿ ಬಡಿಸಿದ್ರು. ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ವಿ. ಊಟ ಮಾಡಿಕೊಂಡು ಟೈಮ್ ಬಂದಿದೆ. ಸೊ ಇವಾಗ ನಮ್ಮೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ.